ದೇವಸ್ಥಾನಗಳಲ್ಲಿ ಮದುವೆ ಆಗೋದು, ಆಮೇಲೆ ಗಂಡ ಹೆಂಡತಿ ನಡುವೆ ದಾಂಪತ್ಯ ಸರಿ ಹೋಗಲ್ಲ, ಡೈವರ್ಸ್ ಆಗೋದು, ಕೊನೆಗೆ ದೇವಸ್ಥಾನದ ಮೇಲೇ ಕೋಪ ಮಾಡ್ಕೊಳ್ಳೋದು, ಇವೆಲ್ಲ ನಡೀತಾ ಇದೆ. ಈ ಮದುವೆ ಹರಕೆ ಡೈವೋರ್ಸ್ ಅರ್ಚಕರು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ದೇವಸ್ಥಾನದ ಮದುವೆಗೆ ಷರತ್ತುಬದ್ಧ ಕಾನೂನು ರೂಪಿಸಿ ಅರ್ಚಕರ ಆಗಮಿಕರ ಒಕ್ಕೂಟದಿಂದ ಮುಜರಾಯಿ ಸಚಿವರಿಗೆ ಒಂದು ಪತ್ರ ಬರೆದಿದ್ದಾರೆ. ನವಜೋಡಿಗಳು ದೇವಸ್ಥಾನದಲ್ಲಿ ಮದುವೆಗೆ ಹರಕೆ ಕಟ್ಕೊಂಡಿರ್ತಾರೆ. ಮದುವೆ ಮಾಡಿಸ್ಬಿಟ್ರೆ ನಾವು ಕೋರ್ಟ್ಗೆ ಅಲೆಯುವ ಭೀತಿ. ಹಾಗಾಗಿ ಇದಕ್ಕೊಂದು ಸೂಕ್ತವಾದ ಕಾನೂನು ರೂಪಿಸಿ ಅಂತ ಅರ್ಚಕರು ಮನವಿ ಮಾಡ್ಕೊಂಡಿದ್ದಾರೆ. ಹೌದು, ಕೆಲವು ಕಡೆ ಏನಾಗ್ಬಿಡುತ್ತೆ ಗೊತ್ತಾ, ಮೈನರ್ಗಳೆಲ್ಲ ಮದುವೆ ಆಗ್ಬಿಟ್ಟಿರ್ತಾರೆ. 17 ವರ್ಷ 17.5 ವರ್ಷ ಆಗಿದ್ದರೂ ಆಗಲ್ಲ. ಅರ್ಚಕರು ಮದುವೆ ಮಾಡಿಸ್ಬಿಟ್ಟಿರ್ತಾರೆ. ಕೋರ್ಟ್ ಹೋದರೆ ನೀವು ಹೆಂಗೆ ಮಾಡಿಸಿದ್ರಿ ಮದುವೆನ, ಅವರೇ ಹರಕೆ ಕಟ್ಕೊಂಡು ಬಂದ್ರಪ್ಪ ನಾವು ಮಾಡಿಸಿದ್ವಿ ಅಂದರೆ ಅದು ಹಂಗಾಗಲ್ಲ. ಇವರು ತಪ್ಪಿತಸ್ಥರಾಗ್ತಾರೆ. ಅದಕ್ಕೆ ಅರ್ಚಕರ ಒಕ್ಕೂಟದವ್ರನ್ನ ಈಗೇನು ಮಾಡಿದ್ದಾರೆ, ಒಂದು ಕಾಯ್ದೆ ರೂಪಿಸಿ ಅದಕ್ಕೋಸ್ಕರ ಒಂದು ಕಾನೂನು ತನ್ನಿ. ಬೇಕಾಬಿಟ್ಟು ಈ ಥರ ಬಂದು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ ಅಂತನೋ, ಅಥವಾ ಕಂಪಲ್ಸರಿ ಅದಕ್ಕೆ ಏಜ್ ಬಾರ್ ಆಗಿರೋದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು ಅಂತನೋ ಏನಾದರೂ ಒಂದು ಮಾಡಿ ಅಂತ. ಸೊ ಮದುವೆ ಹರಕೆ ಡೈವರ್ಸ್ ಅರ್ಚಕರು ಈಗ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ದೇವಸ್ಥಾನದ ಮದುವೆಗೆ ಷರತ್ತುಬದ್ಧ ಕಾನೂನನ್ನು ರೂಪಿಸಿ ಅರ್ಚಕರ ಆಗಮಿಕ ಒಕ್ಕೂಟದವರು ಮುಜರಾಯಿ ಸಚಿವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ದೇವಸ್ಥಾನಗಳಲ್ಲಿ ಮದುವೆ ಆಗ್ತಾ ಇದ್ದು ಅರ್ಚಕರು ಫೇಸ್ ಮಾಡ್ತಾ ಇದ್ದ ಪ್ರಾಬ್ಲಮ್ಸ್ ಏನೇನು ಅಂತ? ಅರವಿಂದ್, ಈಗ ಅರ್ಚಕರು ಖುದ್ದು ಸಿಎಂ ಕಚೇರಿಗೂ ಕೂಡ ಈ ಬಗ್ಗೆ ಪತ್ರವನ್ನ ಬರೆದು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಅಂದ್ರೆ ದೇವಸ್ಥಾನದಲ್ಲಿ ಮದುವೆ ಆಗುವಂತಹ ಜೋಡಿ, ಅನೇಕ ಜೋಡಿಗಳು 2-3 ದಿನಕ್ಕೆ ಡಿವೋರ್ಸ್ ತಗೊಂಡವರು ಕೂಡ ಇದ್ದಾರಂತೆ. ಸೊ ಹಾಗಾಗಿ ಡಿವೋರ್ಸ್ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಮದುವೆ ಮಾಡಿರುವಂತಹ ಅರ್ಚಕರಿಗೆ ಕೋರ್ಟ್ಗೆ ಹಾಜರಾಗಬೇಕು ಅನ್ನುವಂಥದ್ದು, ಅಥವಾ ಅವರ ಅಪ್ಪ ಅಮ್ಮ ಬಂದು ಆಮೇಲೆ ಗಲಾಟೆ ಮಾಡುವಂಥದ್ದು, ಈ ರೀತಿ ಆಗ್ತಾ ಇತ್ತು. ಸೊ ಹಾಗಾಗಿ ಅನೇಕ ದೇಗುಲಗಳಲ್ಲಿ ಮದುವೆ ನಿಂತೋಗಿತ್ತು. ಈಗ ಮತ್ತೆ ಅರ್ಚಕರು ಬಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೆ, ಜೊತೆಗೆ ಮುಜರಾಯಿ ಇಲಾಖೆಗೆ ಒಂದು ಷರತ್ತುಬದ್ಧವಾಗಿರುವಂತಹ ಕಾನೂನನ್ನ ರೂಪಿಸಿ ಅನ್ನುವಂಥದ್ದಾಗಿ ಕೇಳ್ಕೊಂಡಿದ್ದಾರೆ. ಯಾಕಂದ್ರೆ ತುಂಬಾ ನವಜೋಡಿಗಳು ಹರಕೆಯನ್ನ ಕಟ್ಕೊಂಡಿರ್ತಾರೆ. ಅಂದ್ರೆ ನಾವು ಮದುವೆಗೆ ಏನಾದರೂ ಫ್ಯಾಮಿಲಿಯಲ್ಲಿ ಒಪ್ಪಿಗೆ ಕೊಟ್ರೆ ನಾವು ಇದೇ ದೇವಸ್ಥಾನದಲ್ಲಿ ಬಂದು ಮದುವೆ ಆಗ್ತೀವಿ ಅಂತ ಹೇಳಿರ್ತಾರೆ. ಸೊ ಮದುವೆಗೆ ಫ್ಯಾಮಿಲಿಯವರು ಒಪ್ಕೊಂಡ ಮೇಲೆ ಆ ಹರಕೆಯನ್ನ ತೀರಿಸಬೇಕಾಗುತ್ತೆ. ಹಾಗಾಗಿ ಅರ್ಚಕರ ಹತ್ರ ಬಂದು ನಾವು ಹರಕೆಯನ್ನ ತೀರಿಸಬೇಕು, ದಯವಿಟ್ಟು ನಮ್ಗೆ ಇಲ್ಲಿ ಮದುವೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿರ್ತಾರೆ. ಬಟ್ ಅದಕ್ಕೊಂದು ಕಾನೂನನ್ನು ರೂಪಿಸಿ ಮದುವೆಗಳಿಗೆ ಈ ರೀತಿ ಅಂದ್ರೆ ಡಿವೋರ್ಸ್ ಆದಾಗ ಕಟಕಟೆಗೆ ಇವ್ರು ಹೋಗದಂಗೋ, ಅಥವಾ ಷರತ್ತು ಯಾವ ರೀತಿ ಇರುತ್ತೆ ಇದಕ್ಕೆ ಪೂರಕವಾಗಿರುವಂತಹ ಒಂದು ದಾಖಲೆಯನ್ನ ಮಾಡುವಂಥದ್ದು. ಹಾಗಾಗಿ ಕಂಪ್ಲೀಟ್ ಆಗಿರುವಂತಹ ಬೇರೆದ್ದೇ ಆದ ಕಾನೂನನ್ನ ರೂಪಿಸಿ ಅಂತ ಅರ್ಚಕರು ಈಗ ಇಲಾಖೆಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬಹುಶಃ ಇಲಾಖೆಯ ಸಚಿವರು ಈ ಬಗ್ಗೆ ಗಮನವನ್ನ ಹರಿಸಿ ಎಲ್ಲಾ ದೇವಸ್ಥಾನ ಅಂದ್ರೆ ಮುಜರಾಯಿಯ ಎ ಗ್ರೇಡ್ ದೇವಸ್ಥಾನ ಆಗಿರ್ಬೋದು, ಬಿ ಗ್ರೇಡ್ ದೇವಸ್ಥಾನ ಆಗಿರ್ಬೋದು, ಸಿ ಗ್ರೇಡ್ ದೇವಸ್ಥಾನಗಳು ಸೊ ಪ್ರತ್ಯೇಕವಾಗಿರುವಂತಹ ಕಾನೂನು ಬರುತ್ತಾ ಏನು ಅನ್ನುವಂಥದ್ದು ನೋಡ್ಬೇಕು. ಅರವಿಂದ್, ಈಗ ಪವಿತ್ರ, ಒಂದು ವೇಳೆ ಸರ್ಕಾರ ಏನಾದರೂ ಮನಸ್ಸು ಮಾಡ್ತು ಈ ವಿಚಾರದಲ್ಲಿ ಅಂತಾನೆ ಅನ್ಕೊಳ್ಳೋಣ, ಕಾನೂನು ಯಾವ ರೀತಿ ರೂಪಿಸ್ಬೋದು ಅಂತ. ಕೆಲವು ಸರ್ತಿ ಮೈನರ್ಗಳೆಲ್ಲ ಬಂದು ಮದುವೆ ಆಗ್ಬಿಡ್ತಾರೆ, 18 ವರ್ಷ ತುಂಬಿರೋದಿಲ್ಲ. ಇಲ್ಲ, ಇದನ್ನೆಲ್ಲ ಸರಿಪಡಿಸಬೇಕು ಅಂದರೆ ಯಾವ ಥರ ಕಾನೂನು ಅಂತ? ಅರವಿಂದ್, ಈಗ ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥದ್ದೇ ದೊಡ್ಡ ಸಮಸ್ಯೆಯಾಗಿದೆ. ಈಗ ಅರ್ಚಕರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು, ಯಾರ್ಯಾರು ಬಂದು ಮದುವೆ ಆಗಿರ್ತಾರೆ ಅಥವಾ 2ನೇ ಮದುವೆ ಆಗಿರ್ತಾರೆ, ಹೀಗಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತ. ಹಾಗಾಗಿ ದಾಖಲೆ ಪರಿಶೀಲನೆಗೆ ಪ್ರತ್ಯೇಕವಾಗಿರುವಂತಹ ಒಂದು ಟೀಮ್ ಅನ್ನ ರಚನೆ ಮಾಡುವಂಥದ್ದು, ಅವರು ಎಲ್ಲ ದಾಖಲೆಗಳನ್ನೇ ಮುಂಚಿತವಾಗಿ ಪರಿಶೀಲನೆ ಮಾಡಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳುವಂಥದ್ದು. ಜೊತೆಗೆ ಒಂದು ಷರತ್ತು ಅಂದ್ರೆ ಅರ್ಚಕರು ಈ ರೀತಿ ಸಮಸ್ಯೆಗಳಾದಾಗ, ಡಿವೋರ್ಸ್ ಸಮಸ್ಯೆಗಳಾದಾಗ ಅವರು ನ್ಯಾಯಾಲಯಕ್ಕೆ ಹೋಗದಂತೆ ಅಥವಾ ಅವರಿಗೆ ನೋಟಿಸ್ ಇಶ್ಯೂ ಆಗದಂತೆ ಯಾವುದಾದ್ರೂ ಅವಕಾಶ ಇದೆಯಾ ಕಾನೂನಲ್ಲಿ, ಆ ಬಗ್ಗೆ ಕೂಡ ಚರ್ಚೆ ಮಾಡುವಂತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಅದೇ ಡಿವೋರ್ಸ್ ಆದಾಗ ಅವರು ಕಟ್ಟಕಟ್ಟೆಗೆ ಹೋಗದಂತೆ, ಯಾವುದೇ ರೀತಿ ಅರ್ಚಕರಿಗೆ ತೊಂದರೆ ಆಗದಂತೆ. ಈಗ ಅದರಲ್ಲೂ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಪೂಜೆ ಮಾಡುವ ಬದಲು ನಾವು ಡಿವೋರ್ಸ್ ಕೇಸ್ಗೆ ಕೋರ್ಟ್ ಅಲೆದಾಡುವಂತ ಪರಿಸ್ಥಿತಿ ಆಗಿದೆ. ಹಾಗಾಗಿ ಅರ್ಚಕರು ಭಯ ಬೀಳ್ತಾ ಇದ್ದಾರೆ. ಹಾಗಾಗಿ ಷರತ್ತುಬದ್ಧವಾಗಿರುವಂತಹ ಮದುವೆಗೆ ಅನುಮತಿಯನ್ನ ಕೊಡುವಂತಹ ಕಾನೂನನ್ನ ರೂಪಿಸಿ ಅಂತ ಒಂದು ದಾಖಲೆ ಪರಿಶೀಲನೆ, ಜೊತೆಗೆ ಅರ್ಚಕರಿಗೆ ತೊಂದರೆ ಆಗದೆ ಇರುವಂತಹ ರೀತಿಯಲ್ಲಿ ಕಾನೂನಿನ ಅಗತ್ಯ ಇದೆ ಅನ್ನುವಂಥದ್ದು ಅರ್ಚಕರ ಅಭಿಪ್ರಾಯ. ಸೊ ಹಾಗಾಗಿ ಸರ್ಕಾರ ಈ ವಿಚಾರದಲ್ಲಿ ಏನ್ ಮಾಡುತ್ತೆ ಅನ್ನುವಂಥದ್ದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಈಗ ಇದೊಂದು ಸಮಸ್ಯೆ ಅನ್ನೋದೇ ಆದರೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಮಾಡಿ ಸರ್ಕಾರಕ್ಕೊಂದು ರಿಪೋರ್ಟ್ ಕೊಡಬೇಕು. ಸರ್ಕಾರ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದ್ರ ಮೇಲೆ ಭವಿಷ್ಯ ನಿಂತಿದೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು.